ಮಾನ್ಯ ಕಾನೂನು ಸಚಿವರು ಬ್ರೇಕ್ ನಂತರ ವಿಶೇಷ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ. ಬೆಳಗಾವಿಯಲ್ಲಿ ಈ ಸುವರ್ಣಸೌಧದಲ್ಲಿ ನಡೆದಂಥ 10 ದಿನಗಳ ಅಧಿವೇಶನ ಅಂತ್ಯಗೊಂಡಿದೆ. ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿದೆ. ಆದರೆ ನಿಜಕ್ಕೂ ಉತ್ತರ ಕರ್ನಾಟಕದ ಆಶೋತ್ತರಗಳು ಈಡೇರಾಯ್ತಾ? ನಾವು ಈ ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನು ಮುಂದುವರ್ತಾ ಇದ್ದೇನೆ. ಶಿವಮೂರ್ತಿ ಅವರು, ನೀವು ಉತ್ತರವನ್ನು ನೀಡಬೇಕಾಗಿತ್ತು. ನಡೆದ ಅಧಿವೇಶನ ನಿಗದಿಯಾಗಿದ್ದೆ 10 ದಿನ. ಅದರಲ್ಲಿ ದತ್ತ ಅವರು ಹೇಳ್ದಂಗೆ 5 ದಿನ ಗಲಾಟೆಯಲ್ಲಿ ಹೋಯಿತು. 3 ದಿನ ಉತ್ತರ ಕರ್ನಾಟಕ ಚರ್ಚೆ ನಡೀತು. ಮತ್ತು ನೀವು ಎಷ್ಟು ಆಳಕ್ಕೆ ಹೋಗಿ ಚರ್ಚೆ ಮಾಡಬೇಕು ಅಂತಿದ್ದೀರಲ್ಲ ಒಂದೊಂದು ವಿಭಾಗವನ್ನು ಕೂಡ, ಹ್ಯಾಕ್ ಸಾಧ್ಯ? ನೀವು ನಿಗದಿ ಮಾಡಬೇಕಾಗಿತ್ತು ಹೆಚ್ಚು ದಿನ. ನೋಡಿ, ಶ್ರೀಮಾನ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನೇತೃತ್ವ ಸರ್ಕಾರ ಬಂದ ಮೇಲೆ ಹೋದ್ಸಲ ವಿಧಾನಸಭೆಯಲ್ಲಿ ಪರಿಪೂರ್ಣವಾದ ಚರ್ಚೆ, ತಿಂಗಳುಗಟ್ಟಲೆ ಚರ್ಚೆ ಆಯಿತು. ಹಾಗೆ ಇಲ್ಲಿ ಸ್ಪೀಕರ್ ಅವರು ಏನು ಹೇಳಿದ್ರು, ಸರ್ಕಾರ ಟೈಮ್ ಕೊಟ್ಟರೆ ಇನ್ನೂ 1 ವಾರ ಬೇಕಾದ್ರೆ ಚರ್ಚೆ ಮಾಡೋದು. ಹೌದು, ಸ್ಪೀಕರ್ ಕೂಡ ರೆಡಿ ಇದ್ರು, ನಿನ್ನೆ ಕೂಡ ಹೇಳಿದ್ರು. ಈಗ ನಾನು ಆ ವಿಚಾರದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು, ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರು ಪ್ರತಿಯೊಂದು ವಿಚಾರಕ್ಕೂ ವಿರೋಧ ಪಕ್ಷದವರಿಗೆ ಜಾಸ್ತಿ ಮಾನ್ಯತೆ ಕೊಟ್ಟು ಚರ್ಚೆಯಲ್ಲಿ ಭಾಗವಹಿಸಿ ನಿಖರವಾಗಿ ಪ್ರಶ್ನೆ ಕೇಳಿ ಅಂತ ಹೇಳ್ತಕ್ಕಂಥ ಅವರೇ ಎನ್ಕರೇಜ್ ಮಾಡ್ತಿದ್ರು. ಇವತ್ತು BJPನವ್ರು ಇರ್ಬೋದು ಅಥವಾ ಜನತಾದಳದವರು ಯಾರು ಕೆಲಸ ಮಾಡ್ತಾರೆ ಅಲ್ಲಿ ಪುಟ್ಟಣ್ಣಯ್ಯನವ್ರು ಕೇಳಿ ಸೂಕ್ಷ್ಮ ವಿಚಾರಗಳನ್ನ ಏನು ಸಜೆಷನ್ ಕೊಡ್ತೀರಿ, ಬೇರೆ ಭಾಷಣ ಬೇಕಾಗಿಲ್ಲ, ನೀವು ಸಲಹೆ ಕೊಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಈ ರೀತಿಯಲ್ಲಿ ಫಲಪ್ರದವಾಗಿ ಚರ್ಚೆ. ಆದರೆ ಇನ್ನೂ ಒಂದು ಎಕ್ಸ್ಟೆಂಡ್, ಒಂದು ವಾರ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು ಅಂತ ಹೇಳ್ತಕ್ಕಂಥ ಅಭಿಲಾಷೆ ಇತ್ತು. ನೋಡಿ, ಈ ಗದ್ದಲ, ಆಮೇಲೆ ಅವರು ತಂದೆ ಆಗಿರ್ತಕ್ಕಂಥ ಎಜೆಂಡಾ ಇಟ್ಕೊಂಡಿರ್ತಾರೆ ಎಲ್ಲರೂ. ಗಲಾಟೆ ಮಾಡಿ ತಪ್ಪು ಯಾವುದು ಸರಿ, ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ವಿರೋಧ ಪಕ್ಷಗಳಿಂದಲೂ ಆಯ್ತು, ನೀವು ಈ ಬಾರಿ ವಿಶೇಷವಾಗಿ ಆಡಳಿತ ಪಕ್ಷದವರೇ ಸದನದ ಬಾವಿಗಿಳಿದರಣೆ ಮಾಡಿದ್ದು ಕೂಡ ನಡೀತು. ಯಾವುದು? ಆರಂಭದ 2 ದಿನ ಮೊಬೈಲ್ ಅಲ್ಲ, ಮೊಬೈಲ್. ನೋಡಿ, ಅಂತ ಮಹಾನ್ ನಾಯಕರ ಮಗಳನ್ನ ಒಂದು ರೀತಿಯಲ್ಲಿ ಚಿತ್ರೀಕರಣ ಮಾಡ್ತಕ್ಕಂಥದ್ದು ಚಿತ್ರೀಕರಣ ಯಾರೇ ಮಾಡಿದ್ರು ಅಲ್ಲ, ಚಿತ್ರ ಅಂದ್ರೆ ನೋಡಿ, ಅದಲ್ಲ ಅಶ್ಲೀಲವಾಗಿ ನಮ್ಮ ಒಬ್ಬ ನಾಯಕರ ಇದನ್ನ ನೋಡಿದ್ರೆ ಅಂದ್ರೆ ಎಲ್ಲರದು ಅಲ್ಲಿಗೆ ಎಲ್ಲರದು ಪಾತ್ರ ಇದೆ. ಸದನದ ಚರ್ಚೆ ಹಾಳಾಗೋದ್ರಲ್ಲಿ ಎಲ್ಲರ ಪಾತ್ರ ಬಿಜೆಪಿ ಬ್ಲೂ ಫಿಲ್ಮ್ ನೋಡ್ತೀರಿ ಅಂತ ಹೇಳ್ಬಿಟ್ಟು ಹಿಂದೆ ಎಲ್ಲ ಬಂತಲ್ಲ, ಅದೇ ಒಂದು ದೊಡ್ಡ ಚರ್ಚಾ ವಸ್ತು ಆಯ್ತು ಇದರಲ್ಲಿ ಚುನಾವಣೆಯ ಸಂದರ್ಭದಲ್ಲಿ. ಅದಕ್ಕೋಸ್ಕರ ನಾವು ಈ ಸದನದ ಪಾವಿತ್ರ್ಯತೆ ಏನು, ಸದನದಲ್ಲಿ ಇಂಥವನ್ನು ನೋಡಬಹುದಾ? ಅಲ್ಲ, ಅದೆಲ್ಲ ಸರಿ ಇದೆ. ಇವ್ರ 100% ರೈಟ್. ಹೇಳ್ತಾ ಇದೀನಿಲ್ಲ ಶಿವಮೂರ್ತಿ ಅವರೇ, ಇವ್ರ 100% ರೈಟ್. ನಮ್ಮ ಪ್ರಶ್ನೆ ಇರುವಂತದ್ದು ಇಷ್ಟೇ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಸುವ ಉದ್ದೇಶ ಇಲ್ಲಿನ ಭಾಗ ಹೆಚ್ಚಿನ ಚರ್ಚೆ ಆಗಲಿ, ಜೊತೆಗೆ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗಬೇಕು. ಒಂದು ಹೆಚ್ಚು ದಿನಗಳನ್ನ ನಿಗದಿ ಮಾಡಬೇಕಾಗಿತ್ತು, ಅದಾಗಿಲ್ಲ. ಅಟ್ಲೀಸ್ಟ್ ನಿಗದಿಯಾದ ದಿನದಲ್ಲಿ ಹೇಳಿ. ಈಗ ಈ ಮೊಬೈಲ್ ವಿಷಯ ಹೇಳಿದ್ರಲ್ಲ, ನಿನ್ನೆ ನಮ್ಮ ಹಿರಿಯ ಪತ್ರಕರ್ತರು ಸತ್ಯ ಅವರು ಕನ್ನಡಪ್ರಭದಲ್ಲಿ ಬರೆದಿದ್ದಾರೆ. ಕೆಳಗಡೆದಲ್ಲಿರುವಂಥ ತಮಾಷೆಗೆ ಕಿಡಿ ನುಡಿ ಅಂತ ಅವ್ರು ಬರೀತಾರೆ ಅವ್ರು ಲಾಸ್ಟಿಗೆ. ಸದನದಲ್ಲಿ ಶಾಸಕರು ನಿದ್ದೆ ಮಾಡಬಹುದು, ಆದರೆ ಕೊರಕೆ ಹೊಡೆಯಬಾರದು. ಯಾಕೆಂದ್ರೆ ಸದನದ ಕಲಾಪಕ್ಕೆ ತೊಂದರೆ ಆಗಬಾರದು. ಅಲ್ಲ, ಬೇರೆಯವ್ರ ನಿದ್ದೆಗೆ ತೊಂದರೆ ಆಗಬಾರದು. ಈಗ ಎಲ್ಲಾ ಮೊಬೈಲ್ ಅನ್ನ ಹೊರಗಡೆ ಇಡಬೇಕು. ನೋಡಿ, ಸ್ಪೀಕರ್ ಅವರು ಎಲ್ಲಾ ಮೊಬೈಲ್ ಅನ್ನ ಕಂಪಲ್ಸರಿಯಾಗಿ ಹೊರಗಡೆ ತಗೊಂಡು ಹೋಗಬಾರದು. ಸರಿ, ಇದರಿಂದ ಇದರ ಯಾವುದು ಈ ರೀತಿ ಈಗ ಹೌದು ಪ್ರಶ್ನೆ ಇರುವಂತದ್ದು, ನಿಜಕ್ಕೂ ಕೂಡ ಚರ್ಚೆ, ವಿಸ್ತೃತವಾದ ಚರ್ಚೆ ಆಗ್ಬೇಕು ಅಂತೀರಿ, ಎಲ್ಲ ನಿಜ. ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಗದ್ದಲ ಗಲಾಟೆಯಲ್ಲಿ ಒಂದ್ ಕಡೆ ಹೋಗುತ್ತೆ, ಇನ್ನೊಂದ್ ಕಡೆ ಅಧಿವೇಶನ ಸರಿಯಾಗಿ ನಡೆದಿಲ್ಲ. ಹೇಗೆ ನಾನು ಕೆಲವು ವಿಚಾರಗಳು ಸುರೇಶ್ ಕುಮಾರ್ ಅವರೇ, ನಾನು ರೂಲಿಂಗ್ ಪಾರ್ಟಿಯವನಾಗಿ ಗುಳೆ ಹೋಗ್ತಕ್ಕಂಥ ವಿಚಾರ ಇಲ್ಲಿಂದ ಬೆಂಗಳೂರು ಕಡೆ ಹೋಗ್ತಾರೆ. ಅಲ್ಲ, ಅದೆಲ್ಲ ವಿಚಾರ ಚರ್ಚೆ ಆಗ್ಬೇಕು. ಸರಿ, ಹೇಗೆ ಲೇಬರ್ ಪೊಟೆನ್ಶಿಯಾಲಿಟಿ ಇದೆ ಅವರನ್ನ. 2-3 ಸಮಸ್ಯೆಗಳಿದೆ. ಎಸ್ ಸುರೇಶ್ ಕುಮಾರ್ ಅವರು, ನಮ್ದು ಒಂದು ಮೆಚ್ಯೂರ್ಡ್ ಡೆಮಾಕ್ರಸಿ ಆಗಿ ಕೆಲಸ ಮಾಡಬೇಕು. ನಮ್ಮ ಅಸೆಂಬ್ಲಿ ಏನು ಹೊಸದಾಗಿ ಬಂದಿಲ್ಲ, ಸಾಕಷ್ಟು ಅನುಭವ ಆಗಿದೆ ನಮಗೆ. ಮೊದಲನೇದು, ಎಲ್ಲ ಪಾರ್ಟಿಯವರು ಕೂಡ ಇವತ್ತು ಒಪ್ಕೋಬೇಕಾಗಿರೋದು, ಸಮಯ ಇಷ್ಟಿರುವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ. ಯಾವ್ಯಾವ ವಿಚಾರಕ್ಕೆ ಎಷ್ಟೆಷ್ಟು ಟೈಮ್ ಕೊಡಬೇಕು, ನಾವು ವಿಧೇಯಕಕ್ಕೆ ಎಷ್ಟು ಟೈಮ್ ಕೊಡಬೇಕು ಆಗಬೇಕು. ಸೊ ನಾವೊಂದು ಸಬ್ಜೆಕ್ಟ್ ತಗೊಂಡ್ರೆ ಎಷ್ಟಾದರೂ ಮಾತಾಡ್ತಾ ಹೋಗ್ಬೋದು. ಕ್ವಾಂಟಿಟಿ ಆಫ್ ಡಿಬೇಟ್ಗಿಂತ ಕ್ವಾಲಿಟಿ ಆಫ್ ಡಿಬೇಟ್ ಇವತ್ತು ಮುಖ್ಯ. ನಾವೇನು ಹೇಳ್ತೀವಿ ಅಂತ, ಎಷ್ಟೊತ್ತು ಮಾತಾಡೋದು ಅನ್ನೋದಕ್ಕಿಂತ. ಖಂಡಿತ. ಸೊ ಅದಕ್ಕೋಸ್ಕರ ಸ್ಪೀಕರ್ ಅವರ ಒಂದು ಚೌಕಟ್ಟಲ್ಲಿ, ಅವ್ರೇನು ಹಾಕ್ತಾರೆ ಚೌಕಟ್ಟಲ್ಲಿ, ಪೊಲಿಟಿಕಲ್ ಪಾರ್ಟಿ ಶುಡ್ ಅಗ್ರಿ. ಈಗ ಪಾರ್ಲಿಮೆಂಟಲ್ಲಿ ಬಿಲ್ಗಳು ಚರ್ಚೆ ಆಗುತ್ತೆ, ಎಲ್ಲನೂ ಕೂಡ ಚರ್ಚೆ, ಆ ಒಂದು ಟೈಮ್ ಲಿಮಿಟಲ್ಲಿ ಅವ್ರು ಮಾಡ್ತಾರೆ. ಸೊ ನನಗನ್ಸುತ್ತೆ 10 ದಿವಸ ಇದ್ರೂ ಕೂಡ, ಎಷ್ಟು ದಿವಸ ಆಯ್ತಾ ಅಷ್ಟು ದಿವಸ, ನಮ್ಗೆ ಅವ್ರು ಎಷ್ಟು ದಿವಸ ಫಿಕ್ಸ್ ಮಾಡ್ತಾರೋ ಅಷ್ಟು ದಿವಸ, ಅದರಲ್ಲಿ ನಿಜವಾಗ್ಲೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ, ಟೈಮ್ ಫಿಕ್ಸ್ ಮಾಡಿ, ಎಲ್ಲರೂ ಅದಕ್ಕೆ ಒಪ್ಕೊಂಡು ಮಾಡಿದ್ರೆ ಇನ್ನಷ್ಟು ವಿಚಾರಗಳು ಚರ್ಚೆ ಆಗ್ಬಹುದಾಗಿತ್ತು. ಕರೆಕ್ಟ್.
ಇದು ಸುರೇಶ್ ಕುಮಾರ್ ಅಭಿಪ್ರಾಯ ನಾನು ಖಂಡಿತ ಒಪ್ತೇನೆ. ಖಂಡಿತ ಏನು ಅಂದರೆ ಈಗ 10 ದಿನ ಇರಲಿ, ಅದರೊಳಗಡೆಯಲ್ಲಿ ಈ ಒಂದು ವಿಷಯ ಅಂದರೆ ಇಷ್ಟು ಟೈಮ್ ಅಂತ ಹೇಳಿ ಮಾಡಬೇಕು. ಅದರೊಳಗಡೆಯಲ್ಲಿ ಇನ್ನೊಂದು ನಮ್ಮ ಪಕ್ಷದೊಳಗಡೆಯಲ್ಲಿ ನಾವು ಒಂದು ಹಾಕ್ಕೋಬೇಕಾಗುತ್ತೆ ಶಿಸ್ತನ್ನ, ಚೌಕಟ್ಟನ್ನ. ಏನು ಅಂದರೆ ನೋಡಪ್ಪ, ಈ ವಿಷಯದ ಮೇಲೆ ನಾವು ಪ್ರತಿಯೊಂದು ರಾಜಕೀಯ ಪಕ್ಷ ಒಂದು ಶ್ಯಾಡೋ ಕ್ಯಾಬಿನೆಟ್ ಮಾಡ್ಕೊಂಡ್ಬಿಡ್ಬೇಕು. ಅವರು ನೀರಾವರಿ ಮೇಲೆ ನಮ್ಮ ಪಕ್ಷದಿಂದ ಒಬ್ಬ ಮಾತಾಡು, ಗಣಿಗಾರಿಕೆ ಮೇಲೆ ಒಬ್ಬ ಮಾತಾಡು, ನಾವು ಮಾಡ್ಕೋಬೇಕು. ಆಮೇಲೆ ಆ ವಿಷಯ ಹೇಳೋರು ಕೂಡ ಅದರೊಳಗಡೆಯಲ್ಲಿ ಮುಟ್ಸುವಂಥದ್ದು, ತಟ್ಸುವಂಥದ್ದು, ಸಮಸ್ಯೆ ಗಂಭೀರತೆ, ಪರಿಹಾರ, ಆ ರೀತಿ ಮಾಡಿಕೊಂಡು ಪ್ರಾಸ್ತಾವಿಕ, ಬಾಡಿ ಆಫ್ ಲೆಟರ್, ಆಮೇಲೆ ಕನ್ಕ್ಲೂಷನ್ ಹಾಗೆ ಮಾಡ್ಕೊಂಡು ಹಾಗೆ ಮಾಡಿದರೆ ಕರೆಕ್ಟ್ ಆಗುತ್ತೆ. ಆದರೆ ಇಲ್ಲೇನಾಗಿದೆ, ಪ್ರಶ್ನೆ ಏನಾಗಿದೆ ಅಂದರೆ, ಒಂದು ಇದಕ್ಕೆ ನಾವು ಪಾಪ ಹೊಸಬರು ಬಂದಿರ್ತಾರೆ. ಇನ್ನೂ ಒಂದು ಸಮಸ್ಯೆ ಏನಿದೆ ಅಂದರೆ, ಹಳಬರು ನಮಗೇನೋ ಸ್ವಲ್ಪ ಅನುಭವ ಇದೆ ಅಂತ ಅಂದ್ಬಿಟ್ಟು ನಾವುಗಳೆಲ್ಲರೂ ಸ್ವಲ್ಪ ನಾವು ಮಾತಾಡೋಣ ಅಂತ ಹೋಗ್ತೀವಿ. ಆದರೆ ಹೊಸಬರು ಬಂದಿರ್ತಾರಲ್ಲ, ಅವ್ರು ಇನ್ನೂ ಅವ್ರಿಗೆ ಉತ್ಸಾಹ ಜಾಸ್ತಿ ಇರುತ್ತೆ, ಅವಕಾಶ ಇಲ್ಲ ಅನ್ನುವಂಥ ಕೊರಗಿರುತ್ತೆ. ನಾವು ಅವ್ರಿಗೆ ಮಾತಾಡಿದಾಗ ಅವ್ರಿಗೆ ಸ್ವಲ್ಪ ಇನ್ನೂ ಕೂಡ ಅದರ ಪರಿಣತಿ ಬಂದಿರೋದಿಲ್ಲ. ಅದರಿಂದ ನಾವು ಇದನ್ನು ಕರೆಕ್ಟಾಗಿ, ಅರ್ಥಪೂರ್ಣವಾಗಿ, ಕ್ವಾಲಿಟೇಟಿವ್ ಆಗಿ ಬಳಸ್ಕೋಬೇಕು ಅಂದರೆ ನಮ್ಮ ರಾಜಕೀಯ ಪಕ್ಷಗಳು ಒಂದು ನಮ್ಮ ಶಾಸಕರಿಗೆ ಒಂದು ಟ್ರೈನಿಂಗ್ ಮಾಡಬೇಕಾಗುತ್ತೆ. ದತ್ತವ್ರೆ, ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಯಾಕಂದ್ರೆ ಒಬ್ಬೊಬ್ರು ಮಾತಾಡೋದಿರಲಿ, ವಿಧೇಯಕಗಳು ಎಂತೆಂಥ ಮಹತ್ವದ ವಿಧೇಯಕಗಳು ಒಂದೇ ಒಂದು ಚರ್ಚೆ ಇಲ್ಲದೆ, ಒಂದು ಸಾಲಿನ ಚರ್ಚೆ ಇಲ್ಲದೆ ಎಲ್ಲ ಅಂಗೀಕಾರ ಮಾಡ್ಕೊಂಡು ಹೊರಟ್ಬಿಟ್ರೆ ಅಲ್ಲ. ಬಹಳ ಮುಖ್ಯವಾಗಿ ಇದು ನೇರವಾದ ಪ್ರಶ್ನೆ ನಮ್ದು. ಈ ರೀತಿ ನೋಡಿ, ಮಹಾನಗರ ಪಾಲಿಕೆಯಲ್ಲಿ ಓನ್ಲಿ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದಕ್ಕಿಂತ ಕೆಟ್ಟ ರೀತಿಯಲ್ಲಿ ವಿಧಾನಸಭೆ ಒಳಗೆ ಪಾಸ್ ಮಾಡ್ಚ ಒಂದ್ ಲೈನ್ ಚರ್ಚೆ ಆಗ್ಲಿಲ್ಲ ನೋಡಿ. ಪೂರಕ ಅಂದಾಜಿನ ಬಗ್ಗೆ ಒಂದ್ ಲೈನ್ ಚರ್ಚೆ ಆದ್ವು, ಕೆಲವು ಇಲ್ಲಿ ಕುಳಿತುಕೊಂಡಿದ್ದಾರೆ, ಕೆಲವು ಬಿಲ್ ಅಂದಾಜುಗಳು ಚರ್ಚೆ ಆಯ್ತು, ಲಾ ಯೂನಿವರ್ಸಿಟಿ ಬಿಲ್ ಚರ್ಚೆ ಆಯ್ತು, ಮತ್ತೆ ಬೇರೆ ಬೇರೆ ವಿಚಾರಗಳು ಚರ್ಚೆ ಆದವು. 2-3 ಬಿಲ್ಗಳು ಮಾತ್ರ ಚರ್ಚೆ ಆಗಲಿಲ್ಲ, ಅದನ್ನ ಒಪ್ಕೊಳ್ತೇನೆ. ಎಲ್ಲ ಈಗ ಸಿದ್ದರಾಮಯ್ಯ ಅದಕ್ಕೆಲ್ಲ ಚರ್ಚೆ ಆಗಲಿಲ್ಲ ಅಂತೇಳಿ ಸುದೀರ್ಘವಾಗಿ ಈ ರಾಜ್ಯಕ್ಕೆ ಈ ಭಾಗದಿಂದ 3.5 ಗಂಟೆ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ 3 ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಏನು ಏರ್ ಕನೆಕ್ಟಿವಿಟಿ ಯಾವ ರೀತಿ ಇರಬೇಕು, ರೋಡ್ ಕನೆಕ್ಟಿವಿಟಿ ಯಾವ ರೀತಿ ಇರಬೇಕು, ನೀರಿನ ಯಾವ ರೀತಿ ಇರಬೇಕು, ಪ್ಯಾಕೇಜಸ್ನ ಯಾಕೆ ಕೊಟ್ಟಿದ್ದೀವಿ, ಇಂಡಸ್ಟ್ರಿ ಡೆವಲಪ್ಮೆಂಟ್ ಏನಾಗಬೇಕು, ಗುಳೆ ಹೋಗ್ತಕ್ಕಂಥದ್ರ ಬಗ್ಗೆ ಏನು ಮಾಡಬೇಕು, ವಿದ್ಯಾಭ್ಯಾಸದ ಕ್ರಮದ ಬಗ್ಗೆ ಭಾಳ ಒತ್ತು ಹೇಳಿದ್ರು ಅವರು. ಸಾಮಾಜಿಕ ನ್ಯಾಯ ಅಂತ ಪದ ಸೇರಿಸಲಿಲ್ಲ ಅವರು. ವಿದ್ಯಾಭ್ಯಾಸ ಯಾವ ರೀತಿ ಇರಬೇಕು, ಯಾವ ರೀತಿ ತರಬೇತಿ ಇರಬೇಕು, ಸ್ಕಿಲ್ ಟ್ರೈನಿಂಗ್ ಆಗಬೇಕು, ಟೆಕ್ನಿಕಲ್ ಟ್ರೈನಿಂಗ್ ಆಗಬೇಕು, ಟೆಕ್ನಿಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಬೇಕು, ಪ್ರೈವೇಟ್ ಎಜುಕೇಷನ್ ಯಾವ ರೀತಿ ಇರಬೇಕು, ಅದಕ್ಕೆ ಭತ್ತದ ಬೆಲೆ, ಮೆಕ್ಕೆಜೋಳದ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಸಂಬಂಧ ವಿಚಾರ ಪ್ರಸ್ತಾವ ಮಾಡಿದ್ರು. ಇವತ್ತು ಬೆಳಗ್ಗೆ ಕೂಡ ಗೋಹತ್ಯೆ ನಿಷೇಧ ಕಾನೂನು ಬಿಜೆಪಿ ಅದನ್ನು ವಾಪಸ್ ತಗೊಂಡ್ಬಿಟ್ಟು ಒಂದು ಬಿಜೆಪಿ ವಿರೋಧ ಇತ್ತು ಅದಕ್ಕೆ. ಇನ್ನೊಂದು ಕಡೆ ಇಲ್ಲಿ ನೋಡಿ, ಯಾವುದು ಧಾರ್ಮಿಕ ದತ್ತಿ ವಿಧೇಯಕ ಇತ್ತು, ಅದನ್ನು ಕೂಡ ಚರ್ಚೆ ಆಗಲಿಲ್ಲ. ದತ್ತವ್ರೆ, ನಿಮಗೆ ಸಮಾಧಾನ ಇದೆ? ಕಾಂಗ್ರೆಸ್ ಧರ್ಮ ಮತ್ತೆ ಗೋಹಿತ್ಯ ವಿಚಾರ ಭಾರಿ ಸೆನ್ಸಿಟಿವ್ ವಿಚಾರ ಇದು. ಇದರ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಸಲ್ಲದು. ಇದನ್ನು ಬೇಕಾದ್ರೆ ಆಳವಾಗಿ ಸ್ವಲ್ಪ ಸಮಾಧಾನವಾಗಿ ಚರ್ಚೆ ಆಗಲಿ, ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ. ಯಾಕಂದ್ರೆ ಕೆಲವರು ಭಾವನೆಗಳನ್ನ ಕೇಳಿಸ್ತಕ್ಕಂಥ ಈ ರಾಜ್ಯ, ಈ ದೇಶ ಇವತ್ತು ಹಿಂದೂ ಮುಸ್ಲಿಮ್ಸ್ ಇದ್ದಾರೆ, ಈ ಕಡೆ ಎಲ್ಲ ಹೈದರಾಬಾದ್ ಕಡೆ ಮುಸ್ಲಿಮ್ಸ್ ಇದ್ದಾರೆ, ಈಗ ಹಿಂದೂ ಕಾನೂನುಗಳು ಜನರ ಮೇಲೆ ನೀವು ಹೇರುವಂತ ಕಾನೂನುಗಳು ಸುರೇಶ್ ಕುಮಾರ್ ಇರೋದು. ನಾವೆಲ್ಲರೂ ಕೂಡ ಶಾಸನ ಸಭೆಯವರು, ಖಂಡಿತ ಶಾಸಕರದು ಮೂಲಭೂತ ಕರ್ತವ್ಯ ಅಂದ್ರೆ ಶಾಸನ ರಚನೆ. ಶಾಸನ ರಚನೆಗೆ ಇವರು ಸಮಯನೂ ಕೊಡೋದಿಲ್ಲ, ಆದ್ಯತೆನೂ ಕೊಡೋದಿಲ್ಲ. ಈಗ ಇದು ಗೋಹತ್ಯೆ ಅರ್ಜೆನ್ಸಿ ಏನಿತ್ತು, ಅರ್ಜೆನ್ಸಿ ಇವತ್ತೇ ಮಾಡಬೇಕು ಅಂತ ಕೊಟ್ಟು ನೀವು ರೀಸನ್ಸ್ ಕೊಟ್ಟು ಸರ್ಕಾರಕ್ಕೆ ಅಧಿಕಾರ ಇದೆ, ಜವಾಬ್ದಾರಿ ಇದೆ, ಯಾವ್ದನ್ನ ಟೇಬಲ್ ಮಾಡಬೇಕು, ಯಾವ್ದನ್ನ ಟೇಬಲ್ ಇಂಪಾರ್ಟೆಂಟ್ ಚರ್ಚೆ ಮಾಡಬೇಕಂತ ಅಧಿಕಾರ ಇದೆ. ಮತ್ತೆ ಎರಡನೇದು ವೀರೇಂದ್ರ, ನನ್ಗೆ ಬಹಳ ಬೇಜಾರಾಗೋದು, ಯಾವುದೋ ಒಂದು ವಿಧೇಯಕ ಚರ್ಚೆ ಬರೋಕ್ಕಿಂತ ಮುಂಚೆ ಅದಕ್ಕೊಂದು ಧಾರ್ಮಿಕ ಬಣ್ಣ ಲೇಪ ಹಚ್ಚೋದಿದೆಯಲ್ಲ, ಬಹಳ ದುರಂತ ಇದು. ಗೋ ಹತ್ಯೆ ನಿಷೇಧ ಅಂದ ತಕ್ಷಣ ಯಾವುದೋ ವರ್ಗದ ವಿರುದ್ಧ ತಪ್ಪದು. ಆ ಮೂಕ ಪ್ರಾಣಿಗಳು, ನಾನು ಒಂದು ಘಟನೆ ಹೇಳ್ತೀನಿ ಕೇಳಿ, ಕಣ್ಣಲ್ಲಿ ನೀರು ಬರುತ್ತೆ. ಕುಣಿಗಲ್ ಹತ್ರ ಒಂದು ಲಾರಿ ನಡೆದ್ರು, ಆ ಚಿಕ್ಕ ಲಾರಿ, ಅದರಲ್ಲಿ 40 ಹಸುಗಳನ್ನ ಸಾಗಿಸ್ತಾ ಇದ್ರು. ನೋಡಿ, ಗೋಹತ್ಯೆ ಅಂತ ತಕ್ಷಣ ಮಾತಾಡ್ತಾರೆ ಅವರು. ಒಂದು ನಿಮಿಷ, 40 ಹಸುಗಳನ್ನ ಇವತ್ತು ಬುದ್ಧ ಧರ್ಮ ಆ ಒಂದು ಸಾಗಾಣಿಕೆನಲ್ಲೇ 20 ಹಸುಗಳು ಸತ್ತೋದ್ರು. ನಮ್ಮವ್ರು ಯಾರು ತಡೆದ್ರು. ಹೊಟ್ಟೆ ಉರಿಯಾಂಶ ದತ್ತವ್ರೆ ಎಲ್ಲ ಹಸುಗಳಿಗೆ ಬಾಯಿಗೆ ಹೊಲ್ದಿದ್ದಾರೆ, ಅದು ಕೂಗ್ಲೂಬಾರ್ದು ಅಂತ. ಇವತ್ತು ಈ ಹಿನ್ನೆಲೆಯಲ್ಲಿ
ಹಿಂದೆ ಯಾವುದೋ ಒಂದು ವಿಧೇಯಕ ತಂದಿದ್ರು, ಒಪ್ಕೊಳ್ದೇ ಇರ್ಬೋದು. ಇವತ್ತು ಆ ವಿಧೇಯಕನ ವಾಪಸ್ ತೊಳ್ತಾರೆ, ನಾವು ಒಪ್ಕೊಳ್ದೇ ಇರ್ಬೋದು. ಚರ್ಚೆ ಆಗ್ಬೇಕಲ್ಲ, ಕಾರಣಗಳು ಕೊಡ್ಬೇಕಲ್ಲ. ಅದೇ ಮುಖ್ಯವಾದ ವೀರೇಂದ್ರ ಈಗ ಗೋಹತ್ಯೆ ನಿಷೇಧ ಒಂದಂತಲ್ಲ, ಒಟ್ಟಾರೆ ಯಾವುದೇ ನಾವೀಗ ಸುರೇಶ್ ಕುಮಾರ್ ಹೇಳಿದ್ದು ಒಂದು ಮಾತು ನಾನು ಸರೋವರಗಳದ್ದೆಲ್ಲ ಶಾಸನ ರಚನೆ ನಮ್ಮ ಮೂಲ ಕರ್ತವ್ಯ. ಖಂಡಿತ ನಾವು ಅವನು ಚರಂಡಿ ನೀರಿಗಿಂತ ಮುಖ್ಯವಾಗಿ ಶಾಸಕರ ಕರ್ತವ್ಯ ಶಾಸನ ರಚನೆ. ಎಕ್ಸಾಕ್ಟ್. ಆದರೆ ಈಗೇನಾಗಿದೆ ಅಂದರೆ ಜನ ಒಬ್ಬ MLA ಇಂದ ಶಾಸನ ರಚನೆಗಿಂತ ಹೆಚ್ಚಿಗೆ ನಮ್ಮ ಬೀದಿ ದೀಪ ಚರಂಡಿ ಕ್ಲೀನು ಅಂತ ಕೇಳೋದ್ರಿಂದ ಶಾಸಕರು ಅನಿವಾರ್ಯವಾಗಿ ಸದನ ಅದಕ್ಕೆ ಹೆಚ್ಚಿಗೆ ಬಳಕೆ ಮಾಡ್ಕೋತಾ ಇದ್ದೀವಿ. ಆದರೆ ಸರ್ಕಾರದ್ದು ಒಂದು ಜವಾಬ್ದಾರಿ ಇದೆ. ಯಾವುದೇ ವಿಧೇಯಕಗಳನ್ನ ಯಾವುದು ಅರ್ಜೆನ್ಸಿ, ಯಾವುದು ತುರ್ತು, ಯಾವುದು ಈಗ ತಿದ್ದುಪಡಿ ಆಗಲೇಬೇಕಾಗಿದೆ, ಅದು ಆಗಲಿಲ್ಲ ಅಂತಂದರೆ ಸರ್ಕಾರದ ಕೈಕಟ್ಟು ಹಾಕುತ್ತೆ, ಆಡಳಿತ ಯಂತ್ರದ ಕೈಕಟ್ಟು ಹಾಕುತ್ತೆ, ಒಂದು ಜನಪರವಾಗಿರುವಂಥ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬರೋಲ್ಲ ಅನ್ನೋ ಕಾರಣಕ್ಕೆಯೋ ಅಂಥವುಗಳನ್ನು ಆದ್ಯತೆ ಮೇಲೆ ಮಾಡಿಕೊಂಡು ಮೊದಲೇ ನಮಗೆಲ್ಲರಿಗೂ ಕೂಡ ಶಾಸಕರಿಗೆ ಆ ವಿಧೇಯಕಗಳ ಪ್ರತಿಗಳನ್ನು ಕೊಟ್ಟು ಚರ್ಚೆಗೆ ಅವಕಾಶ ಕೊಡಬೇಕು. ಇದು ಒಂದು. ಆದರೆ ನಾನು ನೋಡಿದ್ದೀನಿ, 6 ವರ್ಷ ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ, ಈಗ 1.5 ವರ್ಷ MLA ಆಗಿದ್ದೀನಿ. ಯಾವ ಸರ್ಕಾರಗಳು ಕೂಡ ಆ ಥರದ್ದೇನು ಮಾಡ್ತಾ ಇಲ್ಲ. ಅದು ಆ ಕೊನೆಗಳಿಗೆ ಟೇಬಲ್ ಮೇಲೆ ಇಡೋದು, ನಾವು ತೋಚಿದ್ದು ಒಂದಿಷ್ಟು ಅರ್ಥ ಮಾಡ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋದು, ಕೊನೆಗೆ ಸಂತೆ ಹೊತ್ತಿಗೆ 3 ಮೊಳ ನೇಯ್ದು ಒಂದು ಶಾಸ್ತ್ರ ಅಂತ ತಯಾರು ಮಾಡಿ ಕೊಡ್ತಾ ಇದ್ದೀವಿ. ಇದು ಸರಿಯಾದ ಕ್ರಮ ಅಲ್ಲ. ಆದರೆ ಈ ಸಂದರ್ಭದ ಒಳಗಡೆ ಇದ್ಯಾವುದೋ ಬೆಳಗಾವಿ ಅಧಿವೇಶನದಲ್ಲಿ ನಾನು BJPಯವರು ಕಾಂಗ್ರೆಸ್ನವರು ನಾವು ಅಂತಾರೆ ನಾನು ಯಾರ ಮೇಲೆ ಗೂಬೆ ಕೂರ್ಸಕ್ಕೆ ಹೋಗಲ್ಲ. ಆದರೆ ಈ ಪದ್ಧತಿ ಬದಲಾವಣೆ ಆಗಬೇಕು. ನನಗನ್ಸೋದು ಶಿವಮೂರ್ತಿ ನೀವು ಉತ್ತರವನ್ನು ಕೊಡ್ಬೇಕೀಗ. ಈಗ ಅವರು ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟರೆ ಸರ್ಕಾರದ ಜವಾಬ್ದಾರಿ ಕಾಂಗ್ರೆಸ್ ಆಡಳಿತ ಪಕ್ಷ ಇದೆ. ಈಗ ಅವ್ರು ಮಾಡಿದ್ರು ನೀವು ಅವ್ರ ಕಡೆ ಕೈ ತೋರಿಸ ಹೋಗಿಲ್ಲ, ಯಾಕಂದ್ರೆ ನೀವು ಅದೇ ನೋಡ್ಬಿಟ್ರೆ ಹೇಳಕ್ ಮುಂಚೆ ಒಂದು. ಆದ್ರೆ ಒಂದು ನನಗೆ ಬಹಳ ಬೇಜಾರಾಗಿತ್ತು, ಈ ಪೂರಕ ಅಂದಾಜುಗಳು ಸುಮಾರು 3,500 ಕೋಟಿ ಪ್ರಸ್ತಾವ ಮಾಡಿದೆ. ಅದ್ರ ಬಗ್ಗೆ ನಾವು ಮಾತಾಡಿ ಹಲವಾರು ಪ್ರಶ್ನೆಗಳಿವೆ. ಶಿವಮೂರ್ತಿ ಅವರು ಉತ್ತರವನ್ನು ಕೊಡಬೇಕು. ಒಂದು ಬ್ರೇಕ್ ತೆಗೆದುಕೊಳ್ತೇನೆ. ಬ್ರೇಕ್ನ ನಂತರ ನಾನು ಶಿವಮೂರ್ತಿ ಅವರಿಂದ ಉತ್ತರವನ್ನು ಪಡಿತೇನೆ. ಬಹಳ ಮಹತ್ವಪೂರ್ಣವಾದಂತಹ ವಿಧೇಯಕಗಳು, ಮಸೂದೆಗಳು, ಅವು ಚರ್ಚೆಯೇ ಆಗದೆ ಅಂಗೀಕಾರ ಆಗ್ತಾ ಇದೆ, ಆಗೋಯ್ತು. ಇನ್ನೊಂದು ಕಡೆ ಪೂರಕ ಅಂದಾಜು 3,500 ಕೋಟಿ ರೂಪಾಯಿ ಜನರ ಜೇಬಿನ ಹಣ ಚರ್ಚೆಯೇ ಆಗದೆ ಅಂಗೀಕಾರ ಆಯಿತು. ಬಹುಶಃ ಶಿವಮೂರ್ತಿ ಅವರು ಅದರ ಬಗ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದು ಬ್ರೇಕ್ನ ನಂತರ. ಮಾನ್ಯ ಕಾನೂನು ಸಚಿವರು